ಹೋರಾಟದ ಜೊತೆಯಲ್ಲಿ ಜೀವಿಕಾ ಜೀತವಿಮುಕ್ತಿ ಕರ್ನಾಟಕ ಸಂಘಟನೆ 18 ಜಿಲ್ಲೆಗಳಿಂದ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದೆ. ಕಾರಣ ದಲಿತ ಸಂಘರ್ಷ ಸಮಿತಿ 70ರ ದಶಕದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಯಾದಂಥ ಸಂದರ್ಭದಲ್ಲಿ ಹೆಚ್ಚು ನಾಗಸಂಘದಿಂದ ಹೋರಾಟ ಮಾಡೋಂಥ ಈ ಜೀತು ಮುಕ್ತಿಗೆ ಭೂಮಿ ಕೊಟ್ಟಿರೋದು ಬಿಟ್ಟರೆ ಇದುವರೆಗೂ ಪತ್ರಿಕೆಗಳಿಗೆ ಮಾತ್ರ ಸೀಮಿತ ಆಗಿದೆ ಜೀತು ಮುಕ್ತರು. ಈಗಲೂ ಎಷ್ಟೋ ಮಂದಿ ಗ್ರಾಮೀಣ ಭಾಗದಲ್ಲಿ ಒಬ್ಬ ಜೀತು ಮುಕ್ತಿಗೆ ಜಿಲ್ಲಾಧಿಕಾರಿಗಳು ಬಿಡುಗಡೆ ಪತ್ರ ಕೊಟ್ಟಿರೋದು ಬಿಟ್ಟರೆ ಅವನಿಗೆ ಮೂಲಭೂತ ಸೌಕರ್ಯಗಳಲ್ಲಿ ಒಂದು ವಸತಿ ಕೊಡಲಿಕ್ಕೆ 2 ಎಕರೆ ಭೂಮಿ ಕೊಡಲಿಕ್ಕೆ ಇದುವರೆಗೂ ಸರ್ಕಾರದ ಕೈಯಲ್ಲಿ ಆಗ್ತಾ ಇಲ್ಲ. ಕಾರಣ ಒಬ್ಬ ಜೀತು ಮುಕ್ತಿಗೆ ಬಿಡುಗಡೆ ಆಗಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ 4 ಜನ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಜೀತು ಮುಕ್ತರಿಗೆ 20 ವರ್ಷಗಳಿಂದ ಮನೆ ಸ್ಯಾಂಕ್ಷನ್ ಆಗಿದ್ರೆ ಈಗ ಮನೆ ಕೊಡಲಿಕ್ಕೆ ಬರ್ತಾ ಇಲ್ಲ. ಆ 4 ಜನಗಳು ಮಕ್ಕಳು ಮನೆಗೆ ಅರ್ಜಿ ಹಾಕ್ಕೊಂಡ್ರೆ ನಿಮ್ಮ ಮಕ್ಕಳಿಗೆ ಮನೆ ಸ್ಯಾಂಕ್ಷನ್ ಆಗಿದೆ, ನಿಮ್ಮ ಅಮ್ಮನಿಗೆ ಮನೆ ಸ್ಯಾಂಕ್ಷನ್ ಆಗಿದೆ, ಭೂಮಿ ಕೊಡಲಿಕ್ಕೆ ಮನೆ ಕೊಡ್ಲಿಕ್ಕೆ ಆಗಲ್ಲ. ಇದು ಸಮಸ್ಯೆ ಆಗ್ತದೆ. ಸಾಗುವಳಿ ಚೀಟಿಗೆ ಅಂತ ಅರ್ಜಿ ಹಾಕ್ಕೊಂಡಿದ್ರೆ ಇವತ್ತು ಉಳ್ಳವ್ರಿಗೆ ಮಾತ್ರನೇ ಏನು ಸಾಗುವಳಿ ಚೀಟಿಗಳು ಸಿಗ್ತಾ ಇದೆ. ಈ ಬಡವರಿಗೆ ಏನು ದಲಿತರು ಜೀತು ಮುಕ್ತರು ಕೃಷಿ ಕಾರ್ಮಿಕರು ಏನಿದೆ ಬಹುತೇಕ ಮಂದಿಗೆ ಈ ಸಾಗುವಳಿ ಚೀಟಿ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಜೀವಿಕ ಸಂಘಟನೆ ಭೂಮಿ ಮತ್ತು ವಸತಿಗಾಗಿ ಭೂ ಚಳವಳಿ ಜೊತೆ ಕೈ ಜೋಡಿಸ್ತಾ ಇದ್ದೀವಿ. ಏನು ಸಂಯುಕ್ತ ಹೋರಾಟ ಕರ್ನಾಟಕ ಈ ಸಂಘಟನೆ ಹಮ್ಮಿಕೊಂಡಂಥ ವಿಷಯಗಳು ಬಹಳ ಪರ್ಫೆಕ್ಟ್ ಆಗಿದೆ, ಅರ್ಥಪೂರ್ಣವಾಗಿದೆ. ಹಾಗಾಗಿ ರಾಷ್ಟ್ರೀಯ ಕಿಸಾನ್ ಮೋರ್ಚಾದಿಂದ ನಾನು ರಾಷ್ಟ್ರೀಯ ಕಿಸಾನ್ ಮೋರ್ಚಾದ ಅಧ್ಯಕ್ಷ. ರಾಷ್ಟ್ರೀಯ ಕಿಸಾನ್ ಮೋರ್ಚಾದಿಂದ ಸಂಪೂರ್ಣವಾದಂಥ ಬೆಂಬಲ ಕೊಡ್ತಾ ಇದ್ದೀನಿ. ನಾನು ಒಂದೇ ಒಂದು ಪಾಯಿಂಟ್ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಬಗರುಕುಂಬ ಹೇಳಿದ್ರು ಸ್ನೇಹಿತರಲ್ಲ, ಬಗರುಕುಂಬ ಸಾಗುವಳಿಗೆ ಅಸಲಿ ಸರ್ಕಾರಗಳು ಇದೆಯಾ ಸತ್ತಿದೆಯಾ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಬಗರುಕುಂಬ ಸಾಗುವಳಿಗೆ ಕಮಿಟಿಗಳೇ ಫಾರ್ಮೇಷನ್ ಮಾಡಿಲ್ಲ. ಯಾಕೆ ಅಧಿಕಾರಿಗಳು ಕೇಳಿದ್ರೆ ಎಲ್ಲ ಕಮಿಟಿಗಳೇ ಫಾರ್ಮೇಷನ್ ಮಾಡಲ್ಲ ಸರ್, ನಾವೇನು ಮಾಡೋಣ ಅಂತ. 53, 57 ಈ ಫಾರ್ಮ್ಗಳು ಹಾಕಿರೋದು ನಮ್ಮ ಗೆಳೆಯರು ಹೇಳಿದಂಗೆ ಬಹಳಷ್ಟು ಪೆಂಡಿಂಗ್ ಇದೆ. ಭೂಮಿ ಇಲ್ಲದವನಿಗೆ ಭೂಮಿ ಕೊಡಿ, ನಾವು ಭೂಮಿ ಇರೋವನಿಗೆ ಕೊಡಿ ಅಂತ ಕೇಳ್ತಾ ಇಲ್ಲ. ಯಾಕಂದರೆ 33 ಎಕರೆ ಇರೋಂಥ ಒಂದು ಕುಟುಂಬಕ್ಕೆ ನನ್ನ ಹಳ್ಳಿಯಲ್ಲಿ ಸ್ಯಾಂಕ್ಷನ್ ಮಾಡಿದ್ದಾರೆ. 8 ಎಕರೆ 35 ಗುಂಟೆ ಇರುವಂಥ ಒಬ್ಬ ಕುಟುಂಬಿಗೆ ನನ್ನ ಜಮೀನು ನಮ್ಮ ಊರಲ್ಲಿ ಜಮೀನು ಮಾಡಿದ್ರು. 100% SC ST ವಿಲೇಜ್ ಅದು. ಅದನ್ನ ಜೈತಗಾರ ಕುಟುಂಬನೇ ಅದು. ಅವನೇ ಹೋಗಿ ಆ ಟಿಟಿಗಳು ಕಟ್ಟಿಸಿದ್ದಾನೆ ಪಕ್ಕದ ಊರು. ಅವ್ರು ಟಿಟಿಗಳು ಕಟ್ಟಿಸಿ ಅವನ ಹೆಂಡತಿ ಹೆಸರಿಗೆ ಅವನ ತಮ್ಮನ ಹೆಸರಿಗೆ ಮಾಡ್ಕೊಂಡಿದ್ದಾನೆ. ಸೊ ಇದು ನಡೀತಾ ಇದೆ. ಇನ್ನು ಡ್ಯೂ ಕೋರ್ಸ್ DC ಇರಲಿ. ಯಾಕಂದರೆ ಬಗರುಕುಂಬ ಸಾಗುವಳಿ ಅಂತ ಹೇಳಿದಕ್ಕೆ ನನಗೆ ಎಚ್ಚರಿಕೆ ಆಯಿತು. ಬಗರುಕುಂಬ ಸಾಗುವಳಿ ಮಾಡೋದಕ್ಕೆ ಸರ್ಕಾರನ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ನಾವು ತಕ್ಷಣ ಬಗರುಕುಂಬ ಕಮಿಟಿ ಫಾರ್ಮೇಷನ್ ಮಾಡಿ ನ್ಯಾಯಬದ್ಧವಾಗಿರೋಂಥ ಜಮೀನುಗಳನ್ನು ನ್ಯಾಯಬದ್ಧವಾಗಿರೋಂಥ ಉಳುಮೆ ಮಾಡಿದಂಥ ಕೃಷಿ ಕಾರ್ಮಿಕರಿಗೆ ಜೀತದಾಳುಗಳಿಗೆ ದಯವಿಟ್ಟು ಆ ಜಮೀನು ಮಂಜೂರು ಮಾಡಬೇಕು. ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ರಾಜ್ಯ ಖಜಾಂಚಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಈ ವಿಶೇಷವಾದಂಥ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಮುಖ್ಯ ಉದ್ದೇಶ ದೇಶದಾದ್ಯಂತ ಮತ್ತು ಎಲ್ಲ ರಾಜ್ಯಗಳಲ್ಲಿ ಆಳ್ತಾ ಇರ್ತಕ್ಕಂಥ ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರದ ವಿಫಲತೆ, ಮುಖ್ಯವಾಗಿ ದಲಿತ ದಮನಿತ ಶೋಷಿತ ವರ್ಗಗಳ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಎಲ್ಲ ಸರ್ಕಾರಗಳು ವಿಫಲಗೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ದಲಿತ ರೈತ ಕಾರ್ಮಿಕ ಮತ್ತು ಮಹಿಳೆಯರ ಹಕ್ಕೊತ್ತಾಯಗಳನ್ನು ಪೂರೈಸಿಕೊಳ್ಳಲಿಕ್ಕಾಗಿ ಹಕ್ಕೊತ್ತಾಯಗಳನ್ನು ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳೋ ನಿಟ್ಟಿನಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಕರೆ ಕೊಟ್ಟಿರೋ ಮೇರೆಗೆ, ಕೇಂದ್ರದ ಸಂಯುಕ್ತ ಕಿಸಾನ್ ಮೋರ್ಚಾ ಕರೆ ಮೇರೆಗೆ ನಮ್ಮ ರಾಜ್ಯದಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕದ ವತಿಯಿಂದ ಎಲ್ಲ ಸಂಘಟನೆಗಳು, ಎಲ್ಲ ದಲಿತ ಸಂಘಟನೆಗಳು, ಎಲ್ಲ ರೈತ ಸಂಘಟನೆಗಳು, ಎಲ್ಲ ಕಾರ್ಮಿಕ ಸಂಘಟನೆಗಳು, ಎಲ್ಲ ಪ್ರಗತಿಪರ ಸಂಘಟನೆಗಳು, ಮಹಿಳಾ ಒಕ್ಕೂಟಗಳು ಎಲ್ಲ ಸೇರಿ ನವೆಂಬರ್ 26ರಂದು ಬೆಂಗಳೂರಿನಲ್ಲಿ ಬೃಹತ್ ಮಟ್ಟದ ಕಾರ್ಯಕ್ರಮವನ್ನು, ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬಹುಶಃ ಕಾರ್ಯಕ್ರಮ 26 ಪ್ರಾರಂಭ ಆಗಿ 27, 28 ಅನಿರ್ದಿಷ್ಟ ಅವಧಿಗೆ ಮುಂದುವರಿಯುವ ಚಾನ್ಸಸ್ ಕೂಡ ಇದೆ. ಕಾರಣ ಇಷ್ಟೇ, ನಮ್ಮ ಗುರಿ ಈ ಸಂದರ್ಭದಲ್ಲಿ
ಸರ್ಕಾರದಿಂದ ನಮ್ಗೇನು ಆಗಬೇಕಾಗಿದೆ ಪ್ರಮುಖವಾದಂಥ ಒತ್ತಾಯಗಳು ಬೇಡಿಕೆಗಳು ನಿರಂತರ ಫೇಸ್ ಮಾಡ್ತಾ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಷ್ಕಾರ ಸಿಗೋವರೆಗೂ ನಾವು ಫ್ರೀಡಮ್ ಪಾರ್ಕ್ ಬಿಡಬಾರದು ಅಂತಕ್ಕಂಥ ಉದ್ದೇಶದಿಂದ ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಕೆಲವು ಮುಖ್ಯವಾದ ಅಂಶಗಳನ್ನು ಭೂಮಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದಲ್ಲಿ ಇಡೀ ದೇಶದಾದ್ಯಂತ ಬೇರೆ ಬೇರೆ ಸಮಸ್ಯೆಗಳಿಗೆ ಪ್ರಾಧಾನ್ಯತೆ ಕೊಟ್ಟು ಹೋರಾಟ ಮಾಡಲಾಗಿದೆ. ನಮ್ಮ ಕರ್ನಾಟಕದಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕದ ವತಿಯಿಂದ ಎಲ್ಲ ರೀತಿಯ ಪ್ರಗತಿಪರ ಸಂಘಟನೆಗಳ ಬೇಡಿಕೆಗಳೇನಿದೆ, ಮುಖ್ಯವಾಗಿ ಬಗರುಕುಂ ಸಾಗುವಳಿಗೆ ಸಂಬಂಧಪಟ್ಟಂತೆ ತಮಗೆ ಒಂದು ಮಾಹಿತಿ ಹೇಳಬೇಕಾದ್ರೆ, ಮಾನ್ಯ ಮಾಧ್ಯಮ ಮಿತ್ರರೇ, ಇಡೀ ರಾಜ್ಯದಾದ್ಯಂತ 24% ಇದ್ದಾರೆ. ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂತ ಬಗರುಕುಂ ಸಾಗುವಳಿದಾರರ ಸಂಖ್ಯೆ 17.2% ಇದೆ ಬಂಧುಗಳೇ. ಅದೇ ಸಂದರ್ಭದಲ್ಲಿ ಇತರೆಯವರು ಅಂದರೆ ಅಲ್ಪ ಸ್ವಲ್ಪ ಭೂಮಿ ಇದ್ದು ಮೇಲ್ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥವರು ಸಾಗುವಳಿ ಮಾಡ್ತಾ ಇರ್ತಕ್ಕಂಥವ್ರ ಸಂಖ್ಯೆ 3.1% ಇದೆ. ಈ ರೀತಿ ಅಂಕಿ ಸಂಖ್ಯೆಯಲ್ಲಿ ಬಹುತೇಕ ದಲಿತ ಹಿಂದುಳಿದ ವರ್ಗಗಳೇ ವಂಚಿತರಾಗಿರ್ತಕ್ಕಂಥದ್ದು ಭೂಮಿಯಿಂದ ಅಂತಕ್ಕಂಥದ್ದು ನಮಗೆ ಕಂಡು ಬರುತ್ತೆ. ಇನ್ನೊಂದು ಮುಖ್ಯವಾದಂಥ ಅಂಕಿಅಂಶ ನಿಮಗೆ ಹೇಳೋದಾದರೆ, ರಾಜ್ಯದಲ್ಲಿ ಒಟ್ಟು ಅರ್ಜಿಗಳು ಎಷ್ಟಿದ್ದಾವೆ, ಅದರಲ್ಲಿ ಎಷ್ಟು ಮಂಜೂರಾಗಿದ್ದಾವೆ, ಎಷ್ಟು ತಿರಸ್ಕಾರ ಆಗಿದ್ದಾವೆ ಅಂತ ಇದು ಕೂಡ ಅಷ್ಟೇ ಬಹಳ ಮುಖ್ಯವಾದಂಥ ಅಂಕಿಅಂಶ. ದಯವಿಟ್ಟು ಇದನ್ನು ಸಮಾಜದಿಂದ ಮುಂದೆ ಬರಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ವಿ. ಸರ್ಕಾರದ ಅಂಕಿಅಂಶಗಳ ಪ್ರಕಾರನೇ ನಾವು ಸ್ಯಾಂಪಲ್ ಸರ್ವೆ ಮಾಡಿರ್ತಕ್ಕಂಥದ್ದು. ಈಗ ಅವ್ರು ಏನು ಹೇಳ್ತಾರೆ, ಸರ್ಕಾರ ಏನು ಹೇಳ್ತಾ ಇದೆ, ಭೂಮಿನಲ್ಲಿ ಇರೋದೇ ಇಲ್ಲ, ಅವರು ಸಾಗುವಳಿ ಮಾಡ್ತಾ ಇರಲ್ಲ, ಆದರೂ ಕೂಡ ಅರ್ಜಿ ಹಾಕೊಂಡವ್ರೆ ಅಂಥವು ತಿರಸ್ಕರಿಸಿದ್ದೀವಿ ಅಂತಾರೆ. ಅರ್ಜಿ ಹಾಕೊಂಡವ್ರೆ ಭೂಮಿಲಿಲ್ಲ ಅಂತ ಅಂತಾರೆ. ಈ ಥರ ಆಗಿರೋರು ಮತ್ತು ವಯಸ್ಸೇ ಆಗಿರೋಲ್ಲ ಅಂಥವ್ರು ಅರ್ಜಿ ಹಾಕೊಂಡಿದ್ದಾರೆ, ನಾನಾ ಕಾರಣಗಳು ಕೂಡ ತಿರಸ್ಕರಿಸಿದ್ದಾರೆ. ಆದರೆ ನಾವು ಇವೆಲ್ಲವೂ ಸುಳ್ಳು ಅಂತ ನಿರೂಪಿಸಿರೋದ್ರಲ್ಲಿ ಸ್ಯಾಂಪಲ್ ಸರ್ವೆ ಮಾಡಿದ್ದೀವಿ. ಕೆಲವು ಡಿಸ್ಟ್ರಿಕ್ಟ್ಗಳನ್ನು ತಗೊಂಡು GPRS ಸರ್ವೆ ಮಾಡಿದ್ದೀವಿ. ಅಂದರೆ ಯಾರು ಅರ್ಜಿ ಹಾಕ್ಕೊಂಡಿದ್ದಾರೆ, ಯಾರು ಸಾಗುವಳಿ ಮಾಡ್ತಾ ಅರ್ಜಿ ಹಾಕ್ಕೊಂಡು ಸಾಗುವಳಿ ಚೀಟಿ ಕಾಯ್ತಾ ಇದ್ದಾರೆ, ಅವರ ಸ್ಥಳಕ್ಕೆ ಹೋಗಿ ಅವರನ್ನು ಭೂಮಿನಲ್ಲಿ ನಿಲ್ಲಿಸಿ GPRS ಸರ್ವೆ ಮಾಡಿ ನಾವು ಮಾಡಿರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರ, ನಮ್ಮ ಮಾಹಿತಿ ಪ್ರಕಾರ ಇಡೀ ರಾಜ್ಯದಾದ್ಯಂತ ತಿರಸ್ಕರಿಸಿರ್ತಕ್ಕಂಥ ಅರ್ಜಿಗಳು, ಒಟ್ಟು ಅರ್ಜಿಗಳ ಸಂಖ್ಯೆ 33,70,860 ಅರ್ಜಿಗಳು ಬಂದಿದ್ದಾವೆ. ಒಟ್ಟು 50, 53, 57 ಬನ್ನಿ ಸರ್, 53, 57 ಸಲ್ಲಿಸಿರ್ತಕ್ಕಂಥವರ ಪೈಕಿ ಒಟ್ಟು ಸಂಖ್ಯೆ ಇರ್ತಕ್ಕಂಥ ಅರ್ಜಿಗಳ ಸಂಖ್ಯೆ 33,70,860 ಅರ್ಜಿಗಳು ಬಂದಿದ್ದಾವೆ, ಸರ್ಕಾರದ ಹಂತದಲ್ಲಿದ್ದಾವೆ. ಅದರಲ್ಲಿ ತಿರಸ್ಕರಿಸಲ್ಪಟ್ಟಿರ್ತಕ್ಕಂಥ ಅರ್ಜಿಗಳ ಸಂಖ್ಯೆ 17,52,518, 52% ತಿರಸ್ಕಾರ ಮಾಡಿದ್ದಾರೆ. ಆಮೇಲೆ ಸಕ್ರಮಗೊಂಡಿರೋ ಸಂಖ್ಯೆ ಎಷ್ಟು ಅಂತ ನೋಡೋಣ. ಇಷ್ಟು 33,70,000 ಅರ್ಜಿಗಳಲ್ಲಿ ಸಕ್ರಮಗೊಂಡಿರ್ತಕ್ಕಂಥ, ಇದುವರೆಗೆ ಸಕ್ರಮಗೊಂಡಿರ್ತಕ್ಕಂಥದ್ದು 1957 ಹಾಕಿದ್ರೆ 1990ರ ದಶಕದಲ್ಲಿ, ಅಲ್ಲಿಂದ ನಾವು ತಗೊಂಡಿದ್ದೀವಿ ಅಂಕಿಅಂಶ. 6,11,036 ಅರ್ಜಿಗಳು ಮಾತ್ರ ಸಕ್ರಮಗೊಂಡಿದ್ದೇವೆ ಇದುವರೆಗೆ. ಬಾಕಿ ಇರ್ತಕ್ಕಂಥವು ಇನ್ನು ಸರ್ಕಾರದ ಹಂತದಲ್ಲಿ ಬಾಕಿ ಇರೋರು 10,07,306 ಅರ್ಜಿಗಳು, 29.9%, ಬಹುತೇಕ 30% ಬಾಕಿ ಇರೋ ಪ್ರಕರಣಗಳು ಬಾಕಿ ಇದ್ದಾವೆ. ವಿವಿಧ ಸರ್ಕಾರದ ಅಧೀನದಲ್ಲಿರುವ ಭೂಮಿಗಳಲ್ಲಿ ಅರ್ಜಿ ಸಲ್ಲಿಸಿರುವ ಸಾಗುವಳಿ ಮಾಡುತ್ತಿರುವವರ ವಿವರ ಅಂದರೆ ಸುಮಾರು 97% ಅರ್ಜಿ ಸಲ್ಲಿಸಿದ್ದಾರೆ. ಎಲ್ಲ ಸಾಗುವಳಿದಾರರು ಕೂಡ ಅರ್ಜಿ ಸಲ್ಲಿಸಿರೋರು 97.6%. ಆದರೆ ಅರ್ಜಿ ಸಲ್ಲಿಸದೇನೆ ಸಾಗುವಳಿ ಮಾಡ್ತಾ ಇರ್ತಕ್ಕಂಥವ್ರ ಸಂಖ್ಯೆ ಕೇವಲ 2.6%. ಅವರು ಅರ್ಜಿ ಸಾಗುವಳಿ ಮಾಡ್ತಾ ಇದ್ದಾರೆ, ಅಸ್ತಿತ್ವದಲ್ಲಿದ್ದಾರೆ ಸರ್ಕಾರಿ ಭೂಮಿಗಳಲ್ಲಿ, ಅರ್ಜಿ ಸಲ್ಲಿಸಿರೋಲ್ಲ ಕಾರಣಾಂತರಗಳಿಂದ. ಇದು ಒಂದು ಕಡೆ. ಆದರೆ ಈ ಅರ್ಜಿ ಸಲ್ಲಿಸಿರೋ ವ್ಯಕ್ತಿಯೊಂದಿಗೆ ಸಂಬಂಧ ಇರ್ತಕ್ಕಂಥ, ಅಂದರೆ ಈಗ ಅರ್ಜಿ ನಾನು ಸಲ್ಲಿಸಿರ್ತೀನಿ, ನಾನು ಸತ್ತೋಗಿರ್ತೀನಿ, ಈಗ ಉಳಿಮೆ ಮಾಡ್ತಾ ಇರ್ತಾರೆ ನನ್ನ ಹೆಂಡತಿನೋ ಮಗನೋ, ಅವ್ರ ಸಂಬಂಧಗಳೇನು ಅಂತ ಈ ನಿಟ್ಟಿನಲ್ಲಿ ನೋಡೋದಾದ್ರೆ, ಹೆಂಡತಿ ಅರ್ಜಿ ಸಲ್ಲಿಸಿ ಗಂಡ ಸತ್ತೋಗಿ ಹೆಂಡತಿ ಉಳಿಮೆ ಮಾಡ್ತಾ ಇರೋರು ಪರ್ಸೆಂಟು 14.2%, ಮಗ ತಂದೆ ಸತ್ತೋಗಿದ್ದಾನೆ, ಮಗ ಅನುಭವದಲ್ಲಿದ್ದಾನೆ ಅಂಥವ್ರು 45.7%, ಅರ್ಜಿದಾರರೇ ಸ್ವತಃ ಕಲ್ಟಿವೇಟ್ ಮಾಡಿ ಅರ್ಜಿ ಹಾಕೊಂಡು ಕಾಯ್ತಾ ಇದ್ದಾರೆ ಅವರು 38%. ಈ ರೀತಿ ಸ್ಟ್ಯಾಟಿಸ್ಟಿಕ್ಸ್. ಆದರೆ ಅರ್ಜಿದಾರರ ಸಾಮಾಜಿಕ ಹಿನ್ನೆಲೆ ಇದು ಬಹುಮುಖ್ಯ, ತಾವು ಸಮಾಜದ ಗಮನಕ್ಕೆ ತರಲೇಬೇಕಾಗಿರ್ತಕ್ಕಂಥ ಅಂಕಿಅಂಶ. ಅರ್ಜಿದಾರರ ಸಾಮಾಜಿಕ ಹಿನ್ನೆಲೆ ನೋಡೋದಾದ್ರೆ, ಸರ್ಕಾರ ಕಾನೂನು ನಿಯಮದಲ್ಲಿ ಸಾಮಾಜಿಕ ನ್ಯಾಯದ ತಿರಸ್ಕಾರ ಮಾಡ್ತಾ ಇರೋದ್ರಲ್ಲಿ ಸಂಬಂಧಪಟ್ಟಂತೆ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತೆ ಅರ್ಜಿದಾರರು, ಇದು ಬಹುಮುಖ್ಯವಾದಂಥ ಅಂಕಿಅಂಶ ಬಂಧುಗಳೇ. ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಿರೋರು ಭೂಹೀನರು ಸರ್ಕಾರಿ ಭೂಮಿಗಳಲ್ಲಿ ಸಾಗುವಳಿ ಮಾಡ್ತಾ ಅರ್ಜಿ ಹಾಕೊಂಡು ಸಾಗುವಳಿ ಚೀಟಿ ಕಾಯ್ತಾ ಇರ್ತಕ್ಕಂಥವ್ರ ಅಂಕಿ ಸಂಖ್ಯೆ 55.7%. ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟವರು ಅರ್ಜಿ ಹಾಕೊಂಡು ಕಾಯ್ತಾ ಇರ್ತಕ್ಕಂಥವ್ರು. ದೇವರಾಜ ಅರಸು ಕಾಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮನೆಗಳನ್ನು ಸೈಟ್ಗಳನ್ನು ಕೊಟ್ಟಿದ್ದು ಬಿಟ್ಟರೆ, ಇದು
ಇದುವರೆಗೆ ಆ ಥರದಲ್ಲಿ ಮನೆಗಳನ್ನು ಕೊಟ್ಟಿದ್ದಿಲ್ಲ. ಯಾಕೆ ಮನೆಗಳನ್ನು ಕೊಡಬೇಕಂದ್ರೆ ಭಾಳ ಹಿಂದೆ ಒಂದು ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ರು, ಅವರೆಲ್ಲ ದೊಡ್ಡವರಾಗಿ ಅವರು ಕೂಡ ದೊಡ್ಡವರಾಗಿದ್ದರೆ ಒಂದು ಮನೆಯಲ್ಲಿ 4-5 ಫ್ಯಾಮಿಲಿಗಳು ಇರೋವಂಥದ್ದನ್ನು ನಾವು ಸುತ್ತಮುತ್ತ ಹಳ್ಳಿಗಳಲ್ಲಿ ನೋಡ್ತೀವಿ. ಆಮೇಲೆ ಆ ಹಳ್ಳಿಗಳಲ್ಲಿ ನೋಡ್ತಾ ಇದ್ದೀವಿ, ಅವ್ರಿಗೆ ಮನೆಗಳು ಕೊಟ್ಟರೆ ಏನು ಸರ್ಕಾರಕ್ಕೆ ಪ್ರಯೋಜನ ಆಗುತ್ತೆ ಅಂದರೆ, ಅವ್ರು ಪ್ರತ್ಯೇಕ ಮನೆಗಳನ್ನು ಕೊಟ್ಟರೆ ಆ ಮನೆಗಳನ್ನು ಕಟ್ಟೋದಕ್ಕೆ ಜನ ಏನು ಮಾಡ್ತಾರೆ, ಇಟ್ಟಿಗೆ, ಮಣ್ಣು, ಕಲ್ಲು, ಜಲ್ಲಿ ಇದನ್ನೆಲ್ಲ ಕೊಂಡ್ಕೊಂಡಾಗ ಅದರಿಂದ ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗುತ್ತೆ. ಅದೇ ಥರ ಮನೆ ಕಟ್ಟಲು ಕೂತ್ಕೊಳ್ಳಲ್ಲ, ಎಲೆಕ್ಟ್ರಾನಿಕ್ ಐಟಮ್ಸ್ ತಗೋತಾರೆ, ಅದರಿಂದ ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗುತ್ತೆ. ಅದೇ ಥರ ಮನೆ ಕಟ್ಕೊಂಡು ಟಿ ವಿ ನೋಡ್ಕೊಂಡು ಯಾರು ಮಲಗಲ್ಲ, ಏನೋ ಕೆಲಸ ಮಾಡ್ತಾರೆ. ಕೆಲಸ ಮಾಡಿದಾಗ ಸಂಪಾದನೆ ಮಾಡಿದ ಟ್ಯಾರಿಫ್ನ ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡ್ತಾರೆ. ಆ ಕಾರಣಕ್ಕಾಗಿ ನಮ್ಮಲ್ಲಿ ನಮ್ಮ ಜನಗಳಿಗೆ ಮನೆಗಳನ್ನು ಕೊಡಬೇಕು ಅನ್ನೋದು ನಮ್ಮ ದೊಡ್ಡ ಪ್ರಮಾಣದ ಡಿಮ್ಯಾಂಡು. ಆಮೇಲೆ ಇನ್ನೂ ಅದೇ ಥರ ನಾವು ಜಾಗ ಇಲ್ಲ ಅಂತ ಏನಿಲ್ಲ, ನಿಮಗೆ ಗೊತ್ತಾದಂಗೆ ಸುತ್ತಮುತ್ತ ಬೇಜಾನ್ ಜಾಗ ಇದೆ. ಸರ್ಕಾರ ಇತ್ತೀಚೆಗೆ ಇನ್ನೊಂದು ಕಾಂಗ್ರೆಸ್ ಸರ್ಕಾರ ಒಂದು ಹೊಸ ತೀರ್ಮಾನವನ್ನು ತಗೊಂಡಿದೆ. ಆನ್ಲೈನಲ್ಲಿ ಈಗಾಗಲೇ ಮನೆಗಳಿಗಾಗಿ ಅರ್ಜಿ ಅಂತೇಳಿ ಮಾಡಿದ್ದಾರೆ. ಅದು ಕೂಡ ಸೂಕ್ತವಾದ್ದಲ್ಲ. ಬೇಕಾದವ್ರು ಕೊಡಲಿ, ಆದರೆ ಸೈಟ್ಗಳನ್ನ ಕೊಟ್ಟರೆ ಅವ್ರು ಇಷ್ಟ ಬಂದಂಗೆ ಕಟ್ಕೋತಾರೆ. ಈಗ ಬೆಂಗಳೂರು ಸುತ್ತಮುತ್ತಲಲ್ಲಿ ಸುಮಾರು ಮನೆಗಳನ್ನು ಕಟ್ಟಿ ನೀವು ಒಂದಿಷ್ಟು ಕಟ್ಟರೆ 1.5 ಲಕ್ಷ ಕಟ್ಟಿ ಆಮೇಲೆ ನಮಗೆ ಬಾಡಿಗೆ ಥರ ಒಂದಿಷ್ಟು ಕಟ್ಕೊಂಡು ಹೋಗಬೇಕು ಅನ್ನೋ ಥರ ಮಾಡ್ತಿದ್ದಾರೆ. ಅದು ಕೂಡ ಸೂಕ್ತವಾದದ್ದಲ್ಲ. ಯಾಕೆಂದರೆ ಜನರನ್ನು ಬಾಡಿಗೆ ರೂಪದಲ್ಲಿ ಇವ್ರನ್ನ ಮತ್ತೆ ಸಾಲಗಾರನಾಗಿ ಮಾಡುವಂಥ ತಂತ್ರ ಸೂಕ್ತ ಅಲ್ಲ. ಹಾಗಾಗಿ ಎಲ್ಲೋ ಕಟ್ಬಿಟ್ಟು ಮನೆನ ನೀವೆಲ್ಲ ಅಲ್ಲಿ ಬರ್ರಿ ಅಂದರೆ ಪ್ರತಿಯೊಬ್ಬರಿಗೂ ತನ್ನ ಭೂಮಿ ಅನ್ನೋದು, ತನ್ನ ಮನೆ, ತನ್ನ ಊರು ಅನ್ನೋದು ಒಂದು ಸ್ವರ್ಗದ ಥರ ಇರುತ್ತೆ. ಈಗ ನಿಮಗೆ ಗೊತ್ತಾದಂಗೆ ಅಮೆರಿಕಾದಲ್ಲೆಲ್ಲೋ ಇದ್ದವನು ಒಂದು ಹಳ್ಳಿಗೆ ಬರ್ತಾನೆ. ಯಾಕೆ ಹಳ್ಳಿಗೆ ಬರ್ತಾನೆ ಅಂದರೆ ತನ್ನ ಸ್ವಂತ ಮನೆ, ತನ್ನ ಸ್ವಂತ ಊರು ಅಂತ. ಹಾಗಾಗಿ ಬೆಂಗಳೂರು ಅಮೆರಿಕಾದಲ್ಲಿ ಇದ್ದಂಥ ಸೌಕರ್ಯಗಳು ಯಾಕೆ ಇಲ್ಲಿರಲ್ಲ ಅಂತ ಅಂದರೆ, ಅವನಿಗೂ ಈ ಭೂಮಿಗೂ ಒಂದು ಅವಿನಾಭಾವ ಸಂಬಂಧ ಇರ್ತದೆ. ಹಾಗಾಗಿ ಅವರವ್ರ ಊರುಗಳಲ್ಲಿ ಅಲ್ಲಿರುವಂಥ ಜನರಿಗೆ, ಹೆಚ್ಚುವರಿ ಜನಗಳಿಗೆ ಮನೆಗಳನ್ನು ಕೊಡಬೇಕು ಅನ್ನೋದು ನಮ್ಮ ತೀವ್ರವಾದ ಡಿಮ್ಯಾಂಡು. ಈಗಾಗಲೇ ಸರ್ಕಾರ ಇದ್ರ ಬಗ್ಗೆ ಏನು ಮನೆಗಳನ್ನು ಕೊಡಬೇಕು ಅನ್ನೋದಕ್ಕೆ ನಾವು ಡಿಮ್ಯಾಂಡ್ಗಳನ್ನು ಮತ್ತೆ ಹೇಳ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಾಗಿ ಭೂಮಿ ಮತ್ತು ಗಮನಿಸಬೇಕಾಗಿರ್ತಕ್ಕಂಥ ಅಂಕಿಅಂಶ ಏನಂದರೆ, ಸರ್ಕಾರ ಈಗ ಏನು ಹೇಳುತ್ತೆ, ಇವರೆಲ್ಲರೂ ಕೂಡ ಭೂಮಿಗೆ ಅರ್ಹರು. ಆದರೆ ಸರ್ಕಾರ ಇಲ್ಲ, ಅರ್ಹ ಅಪ್ಲಿಕೇಶನ್ನು ಕೇವಲ ಒಂದು 2-3 ಲಕ್ಷದಷ್ಟಿದ್ದಾವೆ, ನಾವೀಗ 1.5 ಲಕ್ಷ 2 ಲಕ್ಷದಷ್ಟು ಕೊಡೋದು ತಯಾರಿದ್ದೀವಿ ಅಂತಾರೆ. ವಾಟ್ ಅಬೌಟ್ ಅದರ್ಸ್ ಅಂತ ನೋಡೋದಾದರೆ ನಿಜ ಹೇಳ್ತಾ ಇದ್ದೀನಿ ಬಂದರೆ, ಸರ್ಕಾರ ಒಂದು ಕಾರ್ಯಯೋಜನೆ ಮಾಡ್ಕೊಂಡಿದೆ. ಲ್ಯಾಂಡ್ ಬ್ಯಾಂಕ್ ಅಂತ ಒಂದು ಯೋಜನೆ ಹಾಕ್ಕೊಂಡು ಎಲ್ಲೆಲ್ಲಿ ಹೆಚ್ಚುವರಿ ಭೂಮಿಗಳು, ಸರ್ಕಾರಿ ಭೂಮಿಗಳು, ಒತ್ತುವರಿ ಭೂಮಿಗಳಿದ್ದಾವೆ, ಅವನ್ನೆಲ್ಲೂ ಕೂಡ ಅದೊಂದು ಲ್ಯಾಂಡ್ ಬ್ಯಾಂಕ್ಗೆ ಸೇರಿಸ್ತಾರೆ. ಲ್ಯಾಂಡ್ ಬ್ಯಾಂಕ್ ಅಂದರೆ ಏನು? ಬ್ಯಾಂಕ್ ಅಂದರೆ ಹೆಚ್ಚುವರಿ ಹಣನ ತಗೊಂಡು ನಾವು ಬ್ಯಾಂಕಲ್ಲಿಟ್ಟು ಮುಂದಿನ ಭವಿಷ್ಯಕ್ಕಾಗಿ ಬಳಸ್ಕೊಳ್ಳೋದಕ್ಕೆ ಬ್ಯಾಂಕಲ್ಲಿ ಇಡ್ತೀವಿ. ಅದೇ ತಾನೇ ಬ್ಯಾಂಕ್ ಕಾನ್ಸೆಪ್ಟು. ಸರ್ಕಾರನೂ ಕೂಡ ಅದೇ ಕಾನ್ಸೆಪ್ಟಲ್ಲಿ ಸರ್ಕಾರಿ ಭೂಮಿನೆಲ್ಲ ತಗೊಂಡು ಲ್ಯಾಂಡ್ ಬ್ಯಾಂಕ್ ತುಂಬಿ ಕಾಯ್ದಿರಿಸ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದು ಫ್ಯೂಚರ್ ಪ್ಲಾನ್ಗೆ, ಫ್ಯೂಚರ್ ವಸತಿ ಕಾರ್ಯಕ್ರಮಗಳಿಗೆ, ಸರ್ಕಾರಿ ಅಭಿವೃದ್ಧಿ ಕಾರ್ಯಕ್ರಮ ಹೇಳ್ತಾರೆ. ಅವೆಲ್ಲ ಸುಳ್ಳು, ಬೋಗಸ್ ಬಂಧುಗಳೇ. ಮಾಧ್ಯಮ ಮಿತ್ರರಲ್ಲೇ ನಾನು ಕೇಳ್ಕೊಳ್ಳೋದಿಷ್ಟೇ, ಈಗ ಸರ್ಕಾರದ ಯೋಜನೆ ಇದೆ ಅಂದರೆ ಬಡವರ ಭೂಮಿಯನ್ನು ಕಿತ್ತು ಡೈರೆಕ್ಟಾಗಿ ಕಾರ್ಪೊರೇಟ್ ಕಂಪ್ನಿಗಳಿಗೆ ಅವ್ರ ಹಿತಾಸಕ್ತಿ ಕಾಪಾಡಲಿಕ್ಕೆ, ಅವರ ಬೇಡಿಕೆಗಳ ಪೂರೈಸಲಿಕ್ಕೆ ಸಾವಿರಾರು ಎಕರೆ ಭೂಮಿ ಅಗತ್ಯ ಇರೋದ್ರಿಂದ ಮುಂದೆ ಸಿಗೋದಿಲ್ಲ ಇವ್ರ ಅರ್ಜಿಗಳನ್ನ ಫುಲ್ಫಿಲ್ ಮಾಡಿ ಇವ್ರಿಗೆ ಸಾಗುವಳಿ ಚೀಟಿ ಕೊಟ್ಟರೆ ಮತ್ತೆ ಭೂಮಿ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಭೂಮಿನೆಲ್ಲ ತಂದು ಲ್ಯಾಂಡ್ ಬ್ಯಾಂಕಲ್ಲಿಟ್ಟು ಕಾರ್ಪೊರೇಟ್ ಹಿತಾಸಕ್ತಿ ಕಾಯ್ದಕ್ಕೆ ಕಾಪಾಡ್ತಾ ಇದ್ದಾರೆ ಬಂಧುಗಳು. ಇದು ಅಕ್ರಮ ಅಂತ ನಮ್ಮ ಭೂಮಿ ಮತ್ತು ವಸತಿ ಹಕ್ಕು ಚಿತ್ರ ಹೋರಾಟ ಸಮಿತಿಯ ಒತ್ತಾಯ, ಬೇಡಿಕೆ. ಇದನ್ನ ತಡೆಗಟ್ಟಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ, ಮುಖ್ಯವಾಗಿ ಬೇಡಿಕೆ. ರಾಜ್ಯದ ದುಡಿಯುವ ಹಾಗೂ ದಮನಿತ ಜನರ ಸಂಯುಕ್ತ ಧ್ವನಿಯಾಗಿ ಸಂಯುಕ್ತ ಹೋರಾಟ ಕರ್ನಾಟಕದಲ್ಲಿ ಇವತ್ತು ರಾಜ್ಯ ಮಟ್ಟದ ಜನಸಾಮಾನ್ಯರ ಎದುರಿಸುತ್ತಿರುವ ಜನ ಚಳವಳಿಗಳ ನಿರಂತರವಾಗಿ ಒತ್ತಾಯಿಸಿ ಬರುತ್ತಿರುವ ಚುನಾವಣೆ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಕೊಟ್ಟಿರತಕ್ಕಂಥ 15 ಪ್ರಾಮುಖ್ಯ ಹಕ್ಕೊತ್ತಾಯಗಳನ್ನು ಪರಿಹಾರಕ್ಕಾಗಿ ಆಗ್ರಹಿಸಿ 26ರಂದು ರಾಜ್ಯ ಮಟ್ಟ ಬೆಂಗಳೂರಿನಲ್ಲಿ ಚಲೋ ಕಾರ್ಯಕ್ರಮದ ಪ್ರಯುಕ್ತ ಈ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಈ ಪ್ರೆಸ್ ಮೀಟ್ಗೆ ಬಂದಿರತಕ್ಕಂಥ ನಮ್ಮ ರಾಜ್ಯ ಮಟ್ಟದಿಂದ ರಮೇಶ್ ಸಂಕ್ರಾಂತಿ ಅವರು, ಮತ್ತೆ ಶ್ರೀರಂಗಾಚಾರ್ಯ ಅವರು, ಮತ್ತು ನಮ್ಮ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಅವರು, ಜಿಲ್ಲಾ ಸಂಚಾಲಕಿಯಾಗಿರ್ತಕ್ಕಂಥ ನಾರಾಯಣಮ್ಮನವರು, ಈಶ್ವರಪ್ಪನವರು, ಮತ್ತೆ ಆಂಜಿನಪ್ಪ, ಸೋಮಯ್ಯ, ರಾಜ್ಯ ಕರ್ನಾಟಕ ಜಿಲ್ಲಾಡಳಿತ ಮತ್ತು ಕೃಷಿ ಕೂಲಿ ಕಾರ್ಮಿಕರ ಒಕ್ಕೂಟದಿಂದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹಪ್ಪನವರು ಎಲ್ಲರೂ ಸೇರಿ ಈ ಪ್ರೆಸ್ ಮೀಟ್ ಅನ್ನು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟದ ಮುಖ್ಯ ಗುರಿ ಏನಂದ್ರೆ, ರಾಜ್ಯಾದ್ಯಂತ ಆಗಿರ್ತಕ್ಕಂಥ
ಭೂಮಿ ಆಗಿರ್ಬೋದು, ವಸತಿ ಆಗಿರ್ಬೋದು, ಅದೇ ರೀತಿ ಅಸಂಘಟಿತ ಕಾರ್ಮಿಕರ ಬಗ್ಗೆ, ಮತ್ತೆ ರೈತರ ಸಾಲ ಮನ್ನಾ ಆಗಿರ್ಬೋದು, ಬೆಲೆ ಏರಿಕೆ ಆಗಿರ್ಬೋದು, ಅದೇ ರೀತಿ ಕರೆಂಟ್ ಇರ್ಬೋದು, ಕಾರ್ಮಿಕರ ಕೆಲವೊಂದು ಹಕ್ಕೊತ್ತಾಯಗಳಾಗಿರ್ಬೋದು, ಇದನ್ನು ಸಾಮಾಜಿಕ ಭದ್ರತೆ ಆಗಿರ್ಬೋದು, ಕನಿಷ್ಠ ವೇತನ ಆಗಿರ್ಬೋದು, ಇವೆಲ್ಲನೂ ಎದುರಿಸಬೇಕು ಅಂತ ಹೇಳ್ಬಿಟ್ಟು ಬೆಂಗಳೂರು ಚಲೋ 26 ಕಾರ್ಯಕ್ರಮದ ಪ್ರಯುಕ್ತ ಈ ಒಂದು ಪ್ರೆಸ್ ಮೀಟ್ ಅನ್ನು ಹಮ್ಮಿಕೊಂಡಿದ್ದೀವಿ.